ಈ ಬಾರಿ ಬಿಗ್ ಬಾಸ್ ಟ್ರೋಫಿಯನ್ನ ಗಿಲ್ಲಿನೇ ಗೆಲ್ಲಬೇಕು ಅಂತ ಹರಸಿದವರೆಷ್ಟೋ ಹಾರೈಸಿದವರೆಷ್ಟೋ 40 ಕೋಟಿ ಓಟುಗಳು ಬಿದ್ದಿವೆ ಅಂತಂದ್ರೆ ಯೋಚನೆ ಮಾಡಿ. ಈ ನಡುವೆ ಗಿಲ್ಲಿ ಗೆಲುವು ನನಗೆ ಸಂತೋಷ ತಂದಿದೆ, ಗಿಲ್ಲಿ ಹುಟ್ಟೂರಿನಲ್ಲಿ ಮೆರವಣಿಗೆಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದೀವಿ ಅಂತ ಗಿಲ್ಲಿ ಟ್ಯಾಟೂ ಅಭಿಮಾನಿ ಶಶಿಕುಮಾರ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಆತ ಗೆಲ್ಲಬೇಕು ಅಂತ ಟ್ಯಾಟೂ ಹಾಕ್ಕೊಂಡಿದ್ದು, ಹೋಗಿ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಯನ್ನ ಭೇಟಿ ಮಾಡಿದ್ದು ಇವೆಲ್ಲ ನಿಮ್ಗೆ ಗೊತ್ತೇ ಇದೆ. ಅಪ್ಪಟ ಅಭಿಮಾನಿ ಆತ ಈಗ ಸೆಲೆಬ್ರೇಷನ್ಗೆ ಮುಂದಾಗಿದ್ದಾರೆ. ರಿಸಲ್ಟ್ ಬಂದಿದೆ, ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ ಹಾಗೆ, ಎಲ್ಲರೂ ಸಪೋರ್ಟ್ ಮಾಡಿದ ಹಾಗೆ ಈ ಬಾರಿ ಬಿಗ್ ಬಾಸ್ 12ರ ವಿನ್ನರ್ ಆಗಿ ಗಿಲ್ಲಿ ನಟ ಹೊರಹೊಮ್ಮಿದ್ದಾರೆ. ವಿಶೇಷವಾಗಿ ಗಿಲ್ಲಿ ಅವರನ್ನ ಬಿಗ್ ಬಾಸ್ ಮನೆ ಒಳಗೆ ಭೇಟಿ ಮಾಡಿದಂಥ ಅವರ ಅಭಿಮಾನಿ ಒಬ್ಬರು ನನ್ನ ನೋಡ್ತಿದ್ದಾರೆ. ಅವರು ಟ್ಯಾಟೋ ಕೂಡ ಹಾಕ್ಸ್ಕೊಂಡಿದ್ರು. ಶಶಿಕುಮಾರ್ ಅವರು ನನ್ನ ನೋಡ್ತಿದ್ದಾರೆ. ನಾನು ಮಾತನಾಡಿಸ್ತೇನೆ. ಸರ್, ಗಿಲ್ಲಿ ಗೆಲ್ಲಬೇಕು ಅಂತೇಳಿ ರಾಜ್ಯವ್ಯಾಪಿ ಒಂದು ದೊಡ್ಡ ಮಟ್ಟದಲ್ಲೇ ಒಂದು ಅಲೆ ರೀತಿಯಾದಂತಹ ಪರಿಸ್ಥಿತಿ ಸೃಷ್ಟಿಯಾಗಿತ್ತು. ಕೊನೆಗೂ ಈಗ ಗಿಲ್ಲಿ ಗೆದ್ದಿದ್ದಾರೆ. ಸೀಸನ್ 12ರ ವಿನ್ನರ್ ಕೂಡ ಹೌದು. ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗ್ತಿದೆ ಸರ್. ಎಕ್ಸ್ಪೆಕ್ಟೇಷನೇ ಮಾಡೋಕ್ಕಾಗಲ್ಲ, ಅಷ್ಟು ಖುಷಿ ಆಗ್ತಾಯಿದೆ ನಮಗೆ ಇವತ್ತು. ಅಂದರೆ ಏನೋ ಒಂದು ಸಿಕ್ಬಿಟ್ಟಿದೆ ಅನ್ನೋ ಖುಷಿಯಲ್ಲಿ ನಾವು ಇದ್ಬಿಟ್ಟಿದ್ದೀವಿ. ಆ ಥರ ತುಂಬ ಖುಷಿ ಆಗ್ತಾಯಿದೆ ನಮಗೆ. ತಾವು ಕೂಡ ಹೋಗಿ ಬಿಗ್ ಬಾಸ್ ಮನೆ ಒಳಗಡೆ ಅವ್ರನ್ನ ಭೇಟಿಯಾಗಿದ್ರಿ, ಟ್ಯಾಟೋ ಕೂಡ ಎಲ್ಲನೂ ತೋರಿಸಿದ್ರಿ. ಅವರು ಬಹಳ ಸಂತೋಷವನ್ನು ಪಟ್ಟಿದ್ರು. ಏನು ಹೇಳಿದ್ರು ಆ ಸಂದರ್ಭದಲ್ಲಿ? ಹೇಗಿತ್ತು ಸರ್? ಅವರು ಬಂದರು, ಅವರು ಎಕ್ಸ್ಪ್ರೆಷನ್ ಏನೇನೋ ತುಂಬ ಇಟ್ಕೊಂಡ್ಬಂದರು. ಅವರು ಮಾತಾಡಬೇಕು, ಏನೇನೋ ಮಾಡಬೇಕು ಅಂತ ಫುಲ್ ಬಂದರು. ಕ್ರೌಡ್ ನೋಡ್ಬಿಟ್ಟು ಸ್ವಲ್ಪ ಅವರು ಫುಲ್ ಗಾಬರಿ ಆದರು. ಅದಾದಮೇಲೆ ಸ್ಟೇಜ್ ಮೇಲೆ ಬಂದರು. ಸ್ಟೇಜ್ ಮೇಲೆ ಆದಮೇಲೆ ಮತ್ತೆ ಅವರು ಸ್ಟೇಜ್ ಮೇಲೆ ಬಂದಿದ್ದ ತಕ್ಷಣ ಎಲ್ಲರಿಗೂ ಇದು ಮಾಡಿದ್ರು. ಅದಾದಮೇಲೆ ಒಬ್ಬರು ನನ್ನ ಟ್ಯಾಟೂ ತೋರಿಸಿದ್ರು. ನಾನು ಟ್ಯಾಟೂ ತೋರಿಸಾದ್ಮೇಲೆ ಫುಲ್ಲು ಎಮೋಷನ್ ಆಗ್ಬಿಟ್ಟು ನಿಂತ್ಕೊಂಡ್ಬಿಟ್ರು. ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಅವ್ರಿಗೆ. ಆಮೇಲೆ ಹಂಗೆ ನಿಂತ್ಕೊಂಡ್ಬಿಟ್ರು. ಆಮೇಲೆ ಬಂದು ಮಾತಾಡಿದ್ರು, ಯಾವ ಊರು ನಿಮ್ದು ಏನಂತ ಮಾಮೂಲಿ ನಮ್ಮ ಹಳ್ಳಿ ಭಾಷೆನಲ್ಲಿ ನಮ್ಮನ್ನೆಲ್ಲ ಚೆನ್ನಾಗಿ ಮಾತಾಡ್ಸಿದ್ರು. ಈ ಥರ ಹೇಳಿದೆ. ಆಮೇಲೆ ನಿಮ್ಮ ಊರಿಗೆ ಬರ್ತೀನಿ ಅಂತ ನಾನು ಅಂತ ಅಂದರು. ಸರಿ ಆಯಿತು ಬನ್ನಿ ಅಂತ ನಾವು ಇದು ಮಾಡ್ಕೊಂಡಿದ್ದೀವಿ ಸರ್. ಓಕೆ, ನೀವು ಅವರ ಊರಿನ ಪಕ್ಕದ ಊರಿನವರೇ. ಮುಂಚೆ ಪರಿಚಯ ಇತ್ತಾ? ನೋಡಿದ್ರ ಗಿಲ್ಲಿ ನಟ ಅವರನ್ನ? ಹೇಗೆ ಪರಿಚಯ ಇತ್ತಾ? ಇಲ್ಲ ಸರ್, ಪರಿಚಯ ಏನೂ ಇರಲಿಲ್ಲ. ನಾನೊಂದು ನಲ್ಲಿ ಮುಳೆ ಪ್ರೋಗ್ರಾಮಿಂದ ಅದು ಸ್ಟಾರ್ಟ್ ಮಾಡಿದ್ದು ನಾವು ನೋಡೋದಕ್ಕೆ. ಅವಾಗಿಂದ ಸ್ವಲ್ಪ ನಮಗೇನೋ ಎಲ್ಲೇ ಹೋಗಿ ಏನೇ ಬಂದು ಮಾಡಿದ್ರು ಅದೊಂದು ಪ್ರೋಗ್ರಾಮ್ ಒಂದು ಅದು ಯೂಟ್ಯೂಬಲ್ಲಿ ಚಾನಲೆಲ್ಲ ನೋಡ್ತಾ ಇದ್ವಿ. ಆವಾಗ ನಮಗೆ ಖುಷಿ ಆಗ್ತಾಯಿತ್ತು ನೋಡಿದಷ್ಟು. ಆವಾಗ ತುಂಬ ಖುಷಿ ಆಗ್ತಾಯಿದ್ವಿ, ನೋಡ್ತಾ ಇದ್ವಿ. ಹುಡುಗರೆಲ್ಲ ಕೂತ್ಕೊಂಡು ನೋಡ್ತಾ ಇದ್ವಿ. ತುಂಬ ಕಾಮಿಡಿ ಮಾಡ್ತಾ ಇದ್ರಲ್ಲ, ನೋಡ್ಕೊಂಡು ಖುಷಿ ಪಡ್ತಾಯಿದ್ವಿ. ಅವಾಗ ಸ್ವಲ್ಪ ಜಾಸ್ತಿ ಇಷ್ಟ ಆದರು ನನಗೆ. ಅವರ ಒಂದು ದೊಡ್ಡ ಮಟ್ಟದ ಕ್ರೇಜ್ ಸೃಷ್ಟಿಯಾಗಿರುವಂಥದ್ದು. ಸೋಷಿಯಲ್ ಮೀಡಿಯಾದಲ್ಲಂತೂ ಯಾವ ಪೇಜ್ಗಳು ಓಪನ್ ಮಾಡಿದ್ರು ಇವ್ರ ಫೋಟೋಗಳು, ಇವ್ರ ವಿಡಿಯೋಗಳು ದೊಡ್ಡ ಮಟ್ಟದಲ್ಲಿ ಹರಿದಾಡ್ತಾ ಇದೆ. ಎಷ್ಟು ಖುಷಿ ಆಗುತ್ತೆ ಅವ್ರನ್ನ ನೋಡಿದಾಗ. ಜೊತೆಗೆ ಈಗಾಗಿರುವಂತಹ ವಿನ್ನಿಂಗ್ ಸಂದರ್ಭ ಇವೆಲ್ಲವನ್ನ ನೋಡಿದಾಗ ಹೇಗನ್ಸುತ್ತೆ ಸರ್? ತುಂಬ ಖುಷಿ ಆಗ್ತಾಯಿದೆ ನಮಗೆ ಅವ್ರು ನೋಡಿದ್ರೆ. ಈ ಥರ ಇಷ್ಟೊಂದು ಕ್ರೇಜು ಬರುತ್ತೆ ಅಂದ್ಕೊಂಡೆ ಅಲ್ಲಿಲ್ಲ. ಯಾರು ಎಕ್ಸ್ಪ್ರೆಷನ್ನೇ ಮಾಡಿರಲಿಲ್ಲ ಇಷ್ಟೊಂದೆಲ್ಲ ಇದಾಗುತ್ತೆ ಅಂತ. ಆದರೂ ಏನೋ ಜನಗಳೆಲ್ಲ, ಕರ್ನಾಟಕ ಜನತೆ ಎಲ್ಲ ತುಂಬ ಇದು ಮಾಡಿದ್ದಾರೆ, ತುಂಬ ಸಪೋರ್ಟಿಂಗ್ ಮಾಡಿದ್ದಾರೆ. ಇವಾಗ ವಿನ್ನಿಂಗ್ ಆಗಿದೆ, ಎಲ್ಲರೂ ಖುಷಿ ಪಡ್ತಾಯಿದ್ದೀವಿ, ಸಂಭ್ರಮಿಸ್ತಾ ಇದ್ದೀವಿ. ಇವಾಗ ನಾವು ಮತ್ತೆ ನಾಳೆ ರ್ಯಾಲಿಗೂ ಹೋಗ್ತಾ ಇದ್ದೀವಿ ಸರ್. ನಾನು